ಈ ಏರಿಯಾ ಇಷ್ಟೊತ್ತಿಗೆಲ್ಲ ಖರಾಬು, ನಕರ ಗಿಕ್ರ ಮಾಡೋಣ, ಸುಮ್ಮನೆ ಪ್ಲೀಸ್ಗೆ ಕೈ ಹಾಕು. ಹೌದಾ ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಇವಾಗ ಸಣ್ಣಕ್ಕೊಂದು ಬ್ಲಾಗ್ ಮಾಡಿದ್ದು ಕಂಡು ಹೆಂಗಿತ್ತು ಅಂತ ಕಮೆಂಟ್ ಹಾಕಿ. ಬೆಳಗ್ಗೆ 5 ಗಂಟೆಗೆ ಎದ್ದು 5 ಕಾಲ ಅಲ್ರಾಮನ್ನ ಆಫ್ ಮಾಡ್ಕೊಂಡು ಸೀದಾ ಮುಖ ತೊಳ್ಕೊಂಡು ಹೆಸರು ಕಾಳು ತಿನ್ಕೊಂಡು ಪಟ್ಟ ಒಂದ್ ಒಳ್ಳೆ ಸಾಂಗ್ ಹಾಕೊಂಡು ಸೀದಾ ಗಾಡಿ ತಕ ಹೊರಟದ್ದೆ ಡೆಲಿವರಿ ಮಾಡೋಕೆ. ಡೆಲಿವರಿಗೆ ಹೋಗತಿ ನಾನು 3 ಕ್ಯಾಟಗರಿ ಪೀಪಲ್ಸ್ ನ ಕಂಡೆ. ಫಸ್ಟ್ ಡೇ ಫಸ್ಟ್ ಶೋ ನೋಡಕ್ಕೆ ಟಾಕೀಸ್ ಮುಂದ್ಗಡೆ ನಿಂತಿರೋ ಜನನ. ಸೆಕೆಂಡ್ ಒನ್ ಹೊಟ್ಟೆ ಕರಗಿಸ್ಕೊಳ್ಳೋಕೆ ಬೆಳಗ್ಗೆ 6 ಗಂಟೆಗೆ ಎದ್ದು ವಾಕಿಂಗ್ ಮಾಡೋರ್ನ. ಮೂರನೇದು ಪೆಟ್ರೋಲ್ ಬಂಕ್ ಅಲ್ಲಿ ಕೆಲಸ ಮಾಡ್ತಾ ಇರೋ ಹುಡುಗ. ಅದೇ ತರ ನಾನು. ಅಭಿಪ್ರಾಯನ ಕಮೆಂಟ್ ಅಲ್ಲಿ ಹಾಕಿ. ಮನೆ ಕಡೆ ಬರುವಾಗ 8 ಗಂಟೆ ಆಯ್ತು. ಬಂದು ಕೂಡ್ಲೆ ಮತ್ತೆ ಆಫೀಸಿಗೆ ಹೊರಟೆ. ಆಫೀಸಲ್ಲಿ ಸ್ವಲ್ಪ ಕೆಲಸ ಮುಗಿಸ್ಬಿಟ್ಟು ಸಂಜೆ ಬಂದೆ ಮನೆಗೆ. ಪ್ರಿಂಟೆಡ್ ಹೂಡಿನ ಆರ್ಡರ್ ಮಾಡಿದ್ದೆ, ಹಾಕಿ ಟ್ರೈ ಮಾಡೋಣ ಅಂತ ಹಾಕೊಂಡೆ. ಸೊ ಅದ್ರಲ್ಲಿ ನಮ್ ದಾದನ್ ಫೋಟೋ ಇತ್ತು, ತುಂಬಾನೇ ಖುಷಿ ಆಯ್ತು. ಕ್ವಾಲಿಟಿ ಮಾತ್ರ ಸಖತ್ತಾಗಿತ್ತು. ಹಾಗೆ ಒಂದು ಯುನಿಕ್ ಥಿಂಕ್ ಏನಂದ್ರೆ ಹಿಂದ್ಗಡೆ ಇರೋ QR ಕೋಡ್ ನ ಸ್ಕ್ಯಾನ್ ಮಾಡಿದ್ರೆ ನನ್ನ Instagram ID ಬರ್ತಾ ಇತ್ತು. ಇದನ್ನ ನಾನು ಬುಕ್ ಮಾಡಿದ್ದು ಅವ್ವ ಅನ್ನೋ ಒಂದು ಪ್ರಿಂಟರ್ಸ್ ಅಲ್ಲಿ. ತುಂಬಾ ಚೆನ್ನಾಗಿ ಕ್ವಾಲಿಟಿ ಜೊತೆಗೆ ಒಳ್ಳೆ ಯುನಿಕ್ ಆಗಿ ರೆಡಿ ಮಾಡಿಸ್ಕೊಟ್ಟಿದ್ದಾರೆ. ನಿಮ್ಗೂ ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡಿ. ಹಾಗೆ ನಾನೀಗ ಹೊರಟದ್ದು HSR ಲೇಔಟ್ ಅಲ್ಲಿ ನಮ್ಮ ಫ್ರೆಂಡ್ ಒಬ್ರು ಫುಡ್ ಕಾರ್ಟ್ ಓಪನ್ ಮಾಡಿದ್ರು, ಅಲ್ಲಿಗೆ ಇನ್ವೈಟ್ ಮಾಡಿದ್ರು. ಸೊ ಒಂದ್ ಬೊಕ್ಕೆ ತಗೊಂಡ್ ನಾನ್ ಹೊರಟೆ. ಹಾಗೆ ಇವ್ರು ಗೊತ್ತಲ್ಲ ಸಂದೇಶ್ ಅಣ್ಣ, ಇಬ್ರು ಒಟ್ಟಿಗೆ ಲೊಕೇಶನ್ ಹೊರಟು. ಇದೇ ಕಾಣಿ ಶಾಪ್, ಕೋಸ್ಟಲ್ ಕೈ ರುಚಿ ಅನ್ಕೊಂಡು. ಪರಿಮಳ ತಡ್ಕೊಂಬೈದೆ. 7 ಗಂಟೆಗೆ ಉಂಬುಕ್ ಶುರು ಮಾಡಿದೆ. ಎಲ್ಲ ವೆರೈಟಿ ಮೀನ್ ಇತ್ತು. ಟೇಸ್ಟ್ ಮಾತ್ರ ನೆಕ್ಸ್ಟ್ ಲೆವೆಲ್, ಒಂದ್ರಕ್ಕಿಂತ ಒಂದ್ ಲೈಕ್ ಇತ್ತು. ಊರ್ ಬದಿ ಹೆಣ್ಣು ಊರ್ ಬದಿ ಟೇಸ್ಟ್ ಕೊಡ್ತಿತ್ತು. HSR ಲೇಔಟಿಗೆ ಹೊರ ಒಂದು ವಿಸಿಟ್ ಮಾಡಿ ಅಕ್ಕ. ನಿಮ್ ಹೋಟ್ಲ್ ಮೀನಿ ಮುಕ್ತಿ ಕೊಟ್ಟಿದ್ದಾಳು. ನಾವಿಬ್ರು ತಿಂಬುದ್ರ ಚೂರ್ ಬಿಸಿ ಇತ್ತು. ನೆಕ್ಸ್ಟ್ ವಿಡಿಯೋ ಸಿಗ್ತಕ್ಕ. ಹಂಗಾರ ಹಾಯ್ ಬತ್ತಕ್ಕ.